ಮಸಗುಪ್ಪಿ ಗ್ರಾಮಕ್ಕೆ ಘಟಪ್ರಭಾ ನದಿ ಪ್ರವಾಹ ಹಿನ್ನೆಲೆಯಲ್ಲಿ 3-4 ದಿನಗಳಿಂದ ಕಾಳಜಿ ಕೇಂದ್ರಕ್ಕೆ ಜಾನುವಾರು ಸಹಿತ ಸ್ಥಳಾಂತರಗೊಂಡ ಗ್ರಾಮಸ್ಥರು. ಕೆಲವರು ಅಲ್ಲಲ್ಲಿ ರಸ್ತೆಗಳಲ್ಲಿ ಟ್ರ್ಯಾಕ್ಟರ್ಗಳಿಗೆ ತಾಡಪತ್ರಿ, ಪ್ಲಾಸ್ಟಿಕ್ ತಟ್ಟುಗಳನ್ನು ಕಟ್ಟಿಕೊಂಡು ದಿನ ಬಳಕೆಯ ವಸ್ತುಗಳನ್ನು ಅದರಲ್ಲಿ ತುಂಬಿಸಿ ಇಟ್ಟು ದನ ಕರುಗಳ ಜೊತೆ ಬಿಡುಬಿಟ್ಟಿದ್ದಾರೆ. ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿದ್ದು ಮನೆಗಳಿಗೆ ನೀರು ನುಗ್ಗಿ ಜೀವನ ಅತಂತ್ರವಾಗಿದೆ. ಅದೇ ರೀತಿಯಾಗಿ ಪ್ರತಿ ಸಲವೂ ಪ್ರವಾಹ ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅದರಿಂದ ಸರ್ಕಾರ ನಮ್ಮ ಗ್ರಾಮಕ್ಕೆ ಶಾಶ್ವತ ನೆಲೆ ಕಲ್ಪಿಸಬೇಕಂತ ಆಗ್ರಹಿಸಿದ್ದಾರೆ. ಟೋಟಲ್ 750 ಜನಸಂಖ್ಯೆವರೆಗೂ ಆಗ್ತದೆ. ಎಲ್ಲ ಮಕ್ಕಳು ಎಲ್ಲ ಡೈಲಿ ಅವ್ರಿಗೆಲ್ಲ ಸರಿಯಾದ ಟೈಮ್ ಊಟ, ನಾಷ್ಟ, ಚಹಾ ಎಲ್ಲ ಇದೆ. ಮತ್ತು ದನಗಳಿಗೆ ಮೇವು ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಎಲ್ಲ ಅವ್ರಿಗೆ ಮತ್ತು ತಹಸೀಲ್ದಾರ್ ಡಿಸಿಎಫ್ಸಿಂದ ಇದು ಬಂದವು. ಎಲ್ಲ ಅವ್ರಿಗೆ ಅಥವಾ ಜಂಪಾನ ಬೆಡ್ಶೀಟ್ ಎಲ್ಲ ಬಂದವು. ಏನು ತೊಂದರೆ ಇಲ್ಲ. ಮತ್ತು ದವಾಖಾನೆ ವ್ಯವಸ್ಥೆ ಸರ್ ಅಲ್ಲೇ ಹಾಸ್ಪಿಟ್ಲ್ ಇದೆ, ಇಲ್ಲೇ ಪ್ಲೇಸ್ ಇದೆ. ಹಾಸ್ಪಿಟ್ಲ್ ಬಂದು ಡಾಕ್ಟರ್ ಬಂದು ಅವ್ರಿಗೆಲ್ಲ ಹೆಲ್ತ್ ಚೆಕಪ್ ಮಾಡ್ತಾರೆ. ಶುಗರ್ ಯಾರಿಗೆ ಹೋಗಿದ್ರು ಹೆಲ್ತ್ ಚೆಕಪ್ ಮಾಡಿ ಹೋಗ್ತಾರೆ. ಇಲ್ಲೇ ಮಸಗುಪ್ಪಿಲೇನೆ ಇದೆ, ಇಲ್ಲೇ ಪಕ್ಕದಲ್ಲಿ ಇದೆ. ಅದೇ ಸಮಯಕ್ಕೆ ತಾಲೂಕು ಆಡಳಿತ ಅಧಿಕಾರಿಗಳು ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿದ ಅವರು, ಕಾಳಜಿ ಕೇಂದ್ರದಲ್ಲಿ ಒಳ್ಳೆಯ ಊಟ, ವಸತಿ ಮತ್ತು ವೈದ್ಯಕೀಯ ಸೇವೆ. ನಮ್ಮ ಜಾಗ ದೊಡ್ಡ ತೊಂದರೆ ಇರಲಿ, ಹೊಳಿ ಬಂದೈತಿ, ಮತ್ತು ನಮ್ಗೆ ದನದ ದಟ್ಟ ಹಿಂಗೆ ನಮ್ಮ ಪರಿಸ್ಥಿತಿ ವರ್ಷ ಹಿಂಗಾದ್ರೆ ಎಲ್ಲಾರ ಜಾಗ ಮಾಡಿಕೊಡ್ಬೇಕು. ಮತ್ತು ನಮ್ಗೆ ಎಲ್ಲಾರು ಅನುಕೂಲ ಮಾಡಿಕೊಡ್ರಿ. ದನ ಕರ ಮಂದಿ ಮಕ್ಕಳು ಎಲ್ಲ ನಾವು ಭಾಳ ಅನುಕೂಲ ಎಲ್ಲ ರೈತರು ಹಿಡ್ಕೊಂಡು ಹೇಳತ್ತಾರೆ. ನಾವು ಎಲ್ಲ ಮಂದಿ ನಮ್ಮ ಸುತ್ತು ನಮ್ಮ ಮಂದಿ ಎಲ್ಲ ರೀ ಇಷ್ಟು ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ರಿ. ಪುಣ್ಯ ಬರ್ತೈತೆ ರೀ. ನಿಮ್ಗೆ ಈಗ ದಿವಸ ಬರೋಬ್ಬರಿ ನಮಗೇನ್ರಿ ತಿನ್ನಾಕ ಉಣ್ಣಾಕ ಏನು ಅರ್ಧ ಐತಿ. ಎಲ್ಲಾರು ಸಾಹೇಬ್ರು ಬಂದು ಹೋಗ್ತಾರ್ರಿ. ಎಲ್ಲಾರು ನೋಡ್ತಾರ್ರಿ, ಡಾಕ್ಟ್ರು ಬರ್ತಾರ್ರಿ, ಮತ್ತು ಆಶಾಗಳು ಬರ್ತಾರು, ಎಲ್ಲ ಬರ್ತಾರೆ. ಜಾಗ ಒಂದ ನಮ್ಮ ಕಳೆ ನಮಗೆ ಏನೋ ಯಾವ್ದು 4 ದಿನ ಶುಕ್ರವಾರ ಬಂದದ್ದು ನಾವು ನಮ್ಗೆ ಜಾಗದನ ಅನುಕೂಲ ನೋಡ್ರಿ. ಎಲ್ಲಾರ ನಮ್ಗೆ ಅದನ್ನ ಮಾಡಬೇಕು. ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಅವರು ತಿಳಿಸಿದರು.